ದುಡ್ಡು ಕೊಡಿ. ಎಷ್ಟಾಯ್ತವಣ? ಸರ್ 40 ಸರ್. ಇದೇನಾ? ಇದೆ ಸರ್. ಮಿಂಚು ಇನ್ನೇನ್ ಬೇಕು? ಇವತ್ತಿಗೆ ಸಾಕು, ಬರೋದಕ್ಕೆ ಹೇಳಿ. ಅಪ್ಪ ನಂಗೆ ಬರೋದಿಕ್ ಗೊತ್ತು ಅಂತ ಹೇಳಿ. ಸರಿ ಬಾ. ತಾನೆ ತಾನೆ ತರೆ ರರೆ ರರೆ ತರೆ ರರೆ. ಅರ್ಜುನ್ ಅವ್ರೆ, ಏನಾಯ್ತು? ಅಪ್ಪ ಏನಪ್ಪ, ನಾನು ನೀರು ತಗೊಂಡ್ಬರ್ತೀನಿ. ಅಲ್ಲ ಸರ್, ಹಂಗೆ ಮುಚ್ಕೋಬಾರ್ದು, ಕೆಂಪಾಗುತ್ತೆ. ಇಲ್ಬಿಡಿ ಕಣ್ಬಿಡಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ ನನಗೆ ನನಗೆ. ಅಪ್ಪ ನೀರು ತಂದೆ. ಯಾಕೆ ತಂದೆ ಮಿಂಚು? ನಾನು ನೀರು ಕುಡ್ದೆ. ಕಣ್ಣು ಇಂಥ ಟ್ರೀಟ್ಮೆಂಟ್ ಸಿಕ್ಕಿದ್ಮೇಲೆ ಎಂತ ಉರಿ ಬೇಕಾದ್ರೂ ಕಮ್ಮಿ ಆಗ್ಬಿಡತ್ತೆ ಕಾವೇರಿ ಟೀಚರ್. ಅಪ್ಪ ರೋಡಲ್ಲಿ ಎಂತ ಟ್ರೀಟ್ಮೆಂಟ್? ಅದು ಮಿಂಚು, ನೀನು ನೀರ್ ತರಕ್ಕೆ ಅಂತ ಅಲ್ಲಿಗೆ ಹೋದ್ಯಲ್ಲ, ನೋಡೋ ಇಲ್ಲೇ ಕಾವೇರಿ, ಅಂದ್ರೆ ಕಾವೇರಿ ನೀರು, ಆ ನೀರ್ನ ತಂದು ಕಾವೇರಿ ಟೀಚರ್ ಹಾಕಿದ್ರ ಊರಿ ಎಲ್ಲ ಕಮ್ಮಿ ಆಗೋಯ್ತು. ಅದು ಸರಿ, ಬಾ ಮಿಂಚು ಹೋಗೋಣ. ಟೀಚರ್ ಬನ್ನಿ ಹೋಗೋಣ. ಪರವಾಗಿಲ್ಲ, ಇಲ್ಲಿ ತನಕ ಬಿಟ್ರಲ್ವಾ, ಇಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ, ನೀವು ಹೊರಡಿ. ಅಪ್ಪ ರೋಡಲ್ಲಿ ಹೋಗುವಾಗ ಸುಸ್ತಾಗುತ್ತೆ, ಕೊಟ್ಬಿಡು, ಕುಡ್ಕೊಂಡು ಹೋಗ್ಲಿ. ತಗೊಳ್ಳಿ, ಮಿಂಚು ಹೇಳ್ತಾ ಇದ್ದಾಳೆ, ಕುಡ್ಕೊಂಡು ಹೋಗಿ. ಏನ್ ಗೋವಕ್ಕ, ನೀನು ಇನ್ನೂ ಎಚ್ಚರವಾಗಿದ್ಯಾ? ಮಲ್ಕೊಳೆ. ಯಾಕೂ ನಿದ್ದೆನೆ ಬರ್ತಿಲ್ಲ ಕಣೆ, ನಾನು ಅವಾಗಿಂದ ಟ್ರೈ ಮಾಡ್ತಿದ್ದೀನಿ. ಓಹೋಹೋ, ಗೊತ್ತಾಯ್ತು ಕಣೆ, ಗೊತ್ತಾಯ್ತು. ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿಂಗೆ ಏನೇ ಗೊತ್ತಾಯ್ತು? ನಿನ್ಗೆ ಭಾವನ್ ನೆನಪಾಗಿರ್ಬೇಕು ಅಲ್ವಾ, ಅದಕ್ಕೆ ನಿದ್ದೆ ಬರ್ತಿಲ್ಲ. ತರ್ಲೆ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಇದೆ.
ಈ ಪ್ರೀತಿ ಒಂಥರ ಮಿಸ್ ಯು ಟು ಜೋಗಿ ಅವ್ರೆ. ಈ ಪ್ರೀತಿ ಒಂಥರ ಕಚ್ಚುಗುಡಿ. ತವ್ರ ಮನೆಗೆ ಬಂದಾಗ್ಲೂ ಗಂಡನ್ ನೆನ್ಸ್ಕೊಳ್ಳೋ ಅಷ್ಟು ಪ್ರೀತಿ ಮಾಡ್ತಿದ್ಯಾ? ನಿದ್ದೆ ಬರ್ದೆ ಒದ್ದಾಡ್ತಾ ಇದ್ಯಾ? ಹೀಗಿದ್ಮೇಲೆ ಅಲ್ಲಿ ಭಾವನ್ಗೂ ನಿದ್ದೆ ಬರಬಾರ್ದು ಅಲ್ವಾ? ಹಾಗೇನಾದ್ರೂ ಅವ್ರಿಗೂ ನಿದ್ದೆ ಬಂದಿಲ್ಲ ಅಂದ್ರೆ ನಿಂತರನೆ ಅವರು ಎದ್ದಿರ್ತಾರೆ. ಹೌದೇನೆ, ಅವರಿಗೂ ನಿದ್ದೆ ಬಂದಿರಲ್ಲ ಬಿಡು. ಅವರು ಕೂಡ ನನ್ನ ಹಾಗೆ ಎದ್ದಿರ್ತಾರೆ ಪಕ್ಕ. ಓಹೋಹೋಹೋ, ಹೌದಾ? ನೋಡೇ ಬಿಡೋಣ ಕಣೆ. ಈಗ ಭಾವನ್ ಕಾಲ್ ಮಾಡು, ಅವ್ರು ಮಲ್ಗಿದಾರಾ ಅಥವಾ ಎಚ್ಚರ ಇದ್ದಾರಾ ಅಂತ ಗೊತ್ತಾಗತ್ತೆ. ಅಷ್ಟೇ ತಾನೇ, ಇರು ಮಾಡ್ತೀನಿ. ಅಕ್ಕ, ಭಾವನ್ಗೆ ಜಾಸ್ತಿ ಓಡಾಟ, ತುಂಬಾ ಕೆಲಸಗಳಿರುತ್ತೆ ಕಣೆ. ಪಾಪ ಟಯರ್ಡ್ ಆಗಿರ್ತಾರೆ, ಅದಕ್ಕೆ ನಿದ್ದೆ ಬಂದು ಮಲಗಿರ್ತಾರೆ ಬಿಡು. ನಾನೇನೋ ತಮಾಷೆಗೆ ಹೇಳ್ದೆ ಕಣೆ, ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರು ಮಾಡ್ಕೋಬೇಡ. ಮಲ್ಕೋ. कुछ अंदिदे ए हृदय कुछ अंदिदे कुछ अंदिदे ए हृदय कुछ अंदिदे ಗೌರಿ ಶಂಕರ. ಇದು ತಪ್ಪು. ನಂಜಣ್ಣನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಚಚ್ಚೆ ಬೇಡ ಯಜಮಾನ್ರೆ, ನೀವ್ಯಾರೋ ಹೇಳ್ಕೊಟ್ಟವ್ನು ಈ ಕೆಲಸ ಮಾಡಿದ್ದಲ್ಲ. ಇಂಥ ಕೆಟ್ಟ ನಿರ್ಧಾರ ತಗೊಂಡಿದ್ದು ಅವನು. ಈ ತಪ್ಪಿನ ಹೊಣೆಗಾರಿಕೆನೂ ಅವನದೇ. ನೋಡಿ, ನಿಮ್ಮೆಲ್ಲರ ಹತ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇವತ್ತು ಊರ ಹಬ್ಬ, ನೀವೆಲ್ಲ ಸಂತೋಷವಾಗಿ ಈ ಊರ ಹಬ್ಬನ ಆಚರಿಸ್ಬೇಕು, ಸರಿನಾ? ಸರಿ ಸರಿ, ಈಗ ಎಲ್ರು ಪೂಜೆ ಮಾಡ್ಬೇಕಲ್ಲ, ಬನ್ನಿ ಎಲ್ರು. ಗಣೇಶನ ಬಾ ಹೋಗೋಣ.
ಅದೇ ಗೊತ್ತು ಬೀಳೋ ಹಂಗೆ ಮಾಡಬೇಡ ಊರು ಕಾಪಾಡು ಬದುಕರಳಿಸುವರ ಬೆಳಗಿಸುವರ ನೀಡು ನಿಮಹ ಕಾಣೆ ದನ ಕನಕ ಉಸಿರಿವಂತಿಕೆ ಬೇಳೆ ಮಗೆವು ತಾಯಿ ಹರಸು ನಮ್ಮನು ಉಳಿಸು ನಮ್ಮನು ಕನಿಕರಿಸು ಕಾಳಿ ದೇವಿಯೇ ಕಾಪಾಡು ನಮ್ಮನು ಕಾಪಾಡು ಅತ್ತೆ 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 ನೀವ್ ಯಾಕತ್ತೆ ನನ್ ಜೊತೆ ಮಾತಾಡ್ತಿಲ್ಲ ಹೇಳಿ ಅತ್ತೆ ಅತ್ತೆ ಕ್ರಿಶ್, ಅತ್ತೆ ನೀವ್ ಯಾಕೆ ನಮ್ ಜೊತೆ ಬಂದಾಗಿಂದ ಮಾತಾಡ್ತಿಲ್ಲ ಮಾತಾಡಿ ಅತ್ತೆ ರೋಹಿಣಿ ಏನಿದಿಲ್ಲ ಹುಡುಗ ಯಾಕೆ ನೀನು ಅತ್ತೆ ಅಂತ ಕರಿತಿರೋದು? ಅದು ಅದು ನನಗೂ ಗೊತ್ತಿಲ್ಲ ಮನೋಜ್. ಯಾಕತ್ತೆ ನಾನ್ ನಿಮಗ್ ಗೊತ್ತಿಲ್ವಾ ಅತ್ತೆ ನೀವ್ ಯಾಕೆ ನಾನು ನೋಡಕ್ ಬದ್ನೇ ಇಲ್ಲ ನನ್ ಮೇಲೆ ಕೋಪನಾ ನಾನ್ ನಿಮಗೆ ಬೇಡವಾ ಅತ್ತೆ ಕ್ರಿಶ್, ಬಾ ನೀನು. ಏ ಇರಿ ಒಂದು ನಿಮಿಷ ಇರಿ ನೀವು. ಏ ಹುಡುಗ ಯಾರೋ ನಿಮ್ಮತ್ತೆ? ಏನ್ ಅತ್ತೆ ಏ ಹುಡುಗ ಇವರು ಕಲ್ಯಾಣಿ ಅಲ್ಲಪ್ಪ, ರೋಹಿಣಿ. ಇಲ್ಲ ಅವರು ರೋಹಿಣಿ ಅತ್ತೆ ಅಲ್ಲ ಕಲ್ಯಾಣಿ ಅತ್ತೆನೆ. ರೋಹಿಣಿ ಕಲ್ಯಾಣಿ ಏನಿದೆಲ್ಲ? ರೋಹಿಣಿ ಏನಾಗ್ತಿದೆ ಇಲ್ಲಿ? ಪಾಪ ಮಗುಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ರೀ. ಕನ್ಸೋ ಭಯನೋ ಏನೋ ಆಗಿದೆ. ಅಯ್ಯೋ ನೀವ್ ಯಾಕೆ ಮನೋಜ್ ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಮ್ಮ ನೀವು ಮಗುನ ಕರ್ಕೊಂಡು ಹೋಗಿ. ಮನೋಜ್ ನೀವು ಮಲ್ಕೊಳ್ಳಿ, ಹೋಗಿಮ್ಮ. ನಿನ್ನ ನೋಡಿದಾಗಲೆಲ್ಲ ಏನೋ ಅನುಮಾನಗಳು ಬರೋದು ಪೌಡ್ರು. ಇವತ್ತು ಏನೋ ಸಂದೇಶಗಳು ಸಿಗೋ ಹಾಗಿದೆ. ಯಾವ ಸಂದೇಶ? ಏನದು? ಅಮ್ಮ ನಿಮ್ ಮಗುನ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ನಲ್ಲ. ಎಲ್ಲೋ ಹೋಗೋ ಆಗಿಲ್ಲ, ಇಲ್ಲೇ ಇರಬೇಕು, ಇರ್ತಾರೆ. ಕ್ರಿಶ್ ಪಾಪ ಕ್ರಿಶ್ ನೋಡ್ರಿ, ಕೇಳಿಸ್ಕೊ ಇಲ್ಲಿ. ಕಲ್ಯಾಣಿ ಯಾರು, ರೋಹಿಣಿ ಯಾರು? ರೋಹಿಣಿ ಗೊತ್ತಿಲ್ಲ, ಅರೆ ಕಲ್ಯಾಣಿ ಇವ್ರೆ. ಕ್ರಿಶ್ ನೀನ್ ಸುಮ್ನಿರು. ಏನ್ ಸುಮ್ಮನಿರ್ಬೇಕು? ಏನಾಗ್ತಾ ಇಲ್ಲಿ? ಕಲ್ಯಾಣಿ ಯಾರು? ಯಾವ ಕಲ್ಯಾಣಿನೇ ನೀನು? ಆಸೆ 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 ನೀನ್ ಕೂಗಾಡೋದ್ರಲ್ಲಿ ಅರ್ಥ ಇದೆ ಭೂಮಿ, ಆದ್ರೆ ಸತ್ಯ ತಿಳ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ಸರಿಯಲ್ಲ. ಯಾವ್ದು ಸರಿಯಲ್ಲ ಸಾಹೇಬ್ರೆ? ಬಾಯಿ ಮುರಿದೋಗಷ್ಟು ಮಾತಾಡಿದ್ಯಾ. ಈಗ ನಾನ್ ಮಾತಾಡೋದನ್ನ ಕೇಳಿಸ್ಕೊ. ನಿಮ್ ತಾಯಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ನಾನು ಹೋಗದೆ ನಿನ್ನೂ ಕಳಿಸ್ದೇ ಇದ್ದಿದ್ರೆ ಅದು ತಪ್ಪಾಗಿರೋದು. ಅಲ್ಲ, ಅಲ್ಲಿ ಹೋಗಿ ನೀನೇನ್ ಮಾಡ್ತಿದ್ದೆ? ಇನ್ನೊಂದಷ್ಟು ಹತ್ತು ಗೋಳಾಡಿ ಬರ್ತಿದ್ದೆ ಅಷ್ಟೇ ತಾನೆ? ಅಲ್ಲ ಸಾಹೇಬ್ರೆ, ನಿಮ್ ಮಾತಿಗೆ ಅರ್ಥ ಇದೆಯಾ? ನನ್ ತಾಯಿ ಆರೋಗ್ಯ ಕೆಟ್ಟೋಗಿದ್ರೆ ನಾನ್ ನೋಡ್ಬಾರ್ದ? ಗೋಳಾಡ್ತೀನೋ ಗೀಳಿಡ್ತೀನೋ ನನಗ್ ಬಿಟ್ಟಿದ್ದು. ಅದೆಲ್ಲ 11 ತಿಂಗಳಾದ್ಮೇಲೆ. ಈಗ ನೀನ್ ನನ್ನ ಜವಾಬ್ದಾರಿ. ಜವಾಬ್ದಾರಿ ಅಂದ್ರೆ ಏನು? ಬಂಧನದಲ್ಲಿಡೋದಾ? ಅಲ್ಲ, ನಿನ್ನ ತಾಯಿನ ಕಾಪಾಡೋದು. ನಾನಲ್ಲಿ ಬಂದಿದ್ರೆ ಏನು ಆಗದೆ ಇರೋ ನಿನ್ನ ತಾಯಿಗೆ ಏನಾದರೂ ಆಗಿರೋದು. ಯಾವುದೋ ಒಂದು ಕ್ಷಣ ನಿನ್ ಕತ್ತಲ್ಲಿರೋ ಈ ತಾಳಿ ನಿಮ್ ತಾಯಿ ಕಣ್ಣಿಗೆ ಕಾಣಿಸಿದ್ರೆ ಅವ್ರ ಸ್ಥಿತಿ ಏನಾಗಿರೋದು? ಅವ್ರು ಕೇಳೋ ಪ್ರಶ್ನೆಗಳಿಗೆ ನೀನ್ ಏನು ಉತ್ತರ ಕೊಡ್ತಿದ್ದೆ? ಅದಕ್ಕೆ ಮೊದಲು ನಾನು ಅಲ್ಲೋಗಿದ್ದು.
ಇನ್ ಕೇಸ್ ನಿಜವಾಗ್ಲೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದಿದ್ರೆ ಹಾಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಾನು ಕಟ್ಟಿರೋ ತಾಳಿನ ನಾನೇ ಬಿಚ್ಚಾಕಿ ನಿನ್ನ ಕರ್ಕೊಂಡೋಗಿ ಅವ್ರ ಮುಂದೆ ನಿಲ್ಲಿಸ್ತಿದ್ದೆ. ತಾಯಿಯಿಂದ ದೂರ ಇದ್ದವ್ರಿಗೆ ಮಾತ್ರ ತಾಯಿ ಬೆಲೆ ಗೊತ್ತಿರಬೇಕು ಅನ್ನೋದೇನಿಲ್ಲ. ನಾನು ಮನುಷ್ಯನೇ, ನನಗೂ ಮನಸ್ಸಾಕ್ಷಿ ಅನ್ನೋದಿದೆ. ನೀನೀಗ ಜೈಲಿಗೆ ಹೋಗಿ ಬಂದಿದ್ದಿದ್ರೆ ಈ ಮನೇಲಿ ನೀನು ಜೈಲಿಗೆ ಕಾಲಿಕ್ಬಿಟ್ಟು ಬಂದಿದ್ಯಾ ಅಂತ ನಿನಗೆ ಎಲ್ಲರೂ ಚುಚ್ಚಿ ಚುಚ್ಚಿ ಮಾತಾಡೋರು. ಕೊಲೆಗಾರ್ತಿ ಮಗಳು ಕೊಲೆಗಾರ್ತಿನ ನೋಡ್ಕೊಂಡ್ ಬಂದಿಯಾಳೆ ಅಂತ ಎಲ್ರು ನಿನ್ಗ ಹೀಯಾಳಿಸ್ತಿದ್ರು. ಅದಕ್ಕೆ ಈ ತರ ಎಲ್ಲ ಏನು ಆಗ್ಬಾರ್ದು ಅಂತ ಸತ್ಯನ ತಗೊಂಡ ಡಿಸಿಷನ್ ಇದು. ನನಗೂ ಸರಿ ಅನ್ನಿಸ್ತು ಅಷ್ಟೇ. ಬೇರೆ ಕೊಲೆ ವಿಚಾರಗಳು ಮಾತ್ರ ನನ್ನ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದು. ಆದರೆ ನಿನ್ನ ತಾಯಿ ವಿಷಯ ನನ್ನ ಪರ್ಸನಲ್ ಕಮ್ ಪ್ರೊಫೆಷನಲ್ ವಿಷಯ. ಅವ್ರನ್ನ ಕೊಲೆ ಆರೋಪದಿಂದ ಹೊರಗಡೆ ಕರ್ಕೊಂಡ್ಬರ್ತೀನಿ. ಅಷ್ಟರಲ್ಲಿ ಖಂಡಿತ ಅಂಜನಾ ಮದುವೆ ಆಗಿರುತ್ತೆ. ನಮ್ಮ ಕಾಂಟ್ರಾಕ್ಟ್ ಅರ್ಧದಲ್ಲೇ ನೆಗೆದು ಬಿತ್ತೋದ್ರೂ ಪರವಾಗಿಲ್ಲ. ಹೋಗಿ ನಿಮ್ಮ ತಾಯಿ ಜೊತೆ ಆರಾಮಾಗಿರು, ನಾನು ಅಡ್ಡ ಮಾಡಲ್ಲ. ಆದರೆ ಅಲ್ಲಿವರೆಗೂ ಸ್ವಲ್ಪನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡು. ಅದಾಗಲ್ಲ ಸರ್. ಭೂಮಿ ಸಾಹೇಬ್ರೆ, ನನ್ನ ಮಾತು ನಿನ್ ತಾಯಿ ಬೆಲೆನೇ ಗೊತ್ತಿಲ್ಲ ಅನ್ನೋ ಹಾಗೆ ಮಾತಾಡಿದ್ಯಾ? ನೀನಾಯ್ತು, ನಿನ್ ಕೆಲಸ ಆಯ್ತು ಅಂತ ಮಾತ್ರ ಇರಬೇಕು. ನೋಡಿ, ನಿಮಗೇನೇ ಸಹಾಯ ಬೇಕಿದ್ದರೂ ಸಂಕೋಚವಿಲ್ಲದೆ ಧಾರಾಳವಾಗಿದೆ. ಅಯ್ಯೋ ಮಹಾರಾಜ್ರೆ, ನಾವು ಕೇಳ್ದೇನೆ ನೀವು ಇಷ್ಟೆಲ್ಲ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮ ಹತ್ರ ಕೇಳೋಕೆ ಏನೂ ಇಲ್ಲ. ಹೌದು ಮಹಾರಾಜ್ರೆ, ಇಷ್ಟೆಲ್ಲ ವ್ಯವಸ್ಥೆ ಅರಮನೆ ಕಡೆಯಿಂದಾನೇ ಆಗಿರೋದು. ನಾವಿವತ್ತು ಮಾಡ್ತಿರೋ ಊಟನೂ ನೀವು ಕೊಟ್ಟು ಭಿಕ್ಷೆಯಿಂದಾನೆ. ಇದಕ್ಕಿಂತ ಜಾಸ್ತಿ ನಾವು ನಿರೀಕ್ಷೆ ಮಾಡಿದ್ರೆ ನಾವು ಸ್ವಾರ್ಥಿಗಳಾಗ್ಬಿಡ್ತೀವಿ. ಇದು ಭಿಕ್ಷೆ ಅಲ್ಲ, ಉಡುಗೊರೆ. ಎಲ್ಲಮ್ಮನ ಮದುವೆಗೆ ನಾವು ನೀಡಲೇಬೇಕಾದದ್ದು. ಏಕೆಂದರೆ ಇವಳಿಂದ ನಮಗೆ ಬೆಲೆ ಕಟ್ಟಲಾಗದಷ್ಟು ಉಪಕಾರವಾಗಿದೆ. ನಾವಿರುವವರೆಗೂ ಎಲ್ಲಮ್ಮನನ್ನು ನೆನೆಯುತ್ತಲೇ ಇರಬೇಕು. ಮಾತೆ ರೇಣುಕೆ, ಶುಭವಾಗಲಿ ಕಂದ. ಹೇಳು ಮಾತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮನ್ನು ಮಾತನಾಡಿಸುವ ಅವಕಾಶವೇ ಸಿಗಲಿಲ್ಲ. ನೀನು ನಿನ್ನ ಗೆಳತಿಯ ಮದುವೆಯಲ್ಲಿ ಎಷ್ಟು ತಲ್ಲೀನಳಾಗಿರುವೆ ಎಂದು ನನಗೆ ತಿಳಿದಿದೆ. ನೀನು ಸೌಖ್ಯದಿಂದಿರುವೆಯ ರೇಣುಕೆ? ಹಾ, ನಾನು ಸೌಖ್ಯ. ನೀವೆಲ್ಲರೂ ಕ್ಷೇಮವೇ? ಹಾ, ನಾವು ಕ್ಷೇಮ. ಹಾ, ಅಂದ ಹಾಗೆ ಕೇಳಲು ಮರೆತು ಬಿಟ್ಟೆ. ಜಮದಗ್ನಿ ಅವರು ಕಲಿಕೆಗಾಗಿ ಹೋಗಿದ್ದಾರಲ್ಲವೇ? ಅವರು ಎಂದು ಮರಳಿ ಬರ್ತಾರೆ? ಅದು ರೇಣುಕೆ ಮಾತೆ, ಅವನಾಗಲೇ ಬಂದಿದ್ದಾನೆ ರೇಣುಕೆ. ಏನು, ಜಮದಗ್ನಿ ಅವರು ಬಂದಿದ್ದಾರೆ? ಹೌದು, ಬರುವುದು ಬಂದಾಗಿದೆ. ಆದರೆ ಅವನ ಕಲಿಕೆ ಮಾತ್ರ ನಡೆದಿಲ್ಲ ಅಷ್ಟೇ. ಜಮದಗ್ನಿಯನ್ನು ಸಾಹಸಿ ಪರಾಕ್ರಮಿ ಎನ್ನುವ ಕಲ್ಪನೆ ನಿನ್ನಲ್ಲಿ ಇತ್ತೋ ಏನೋ. ಆದರೆ ಅವನು ನೀನು ಅಂದುಕೊಂಡಷ್ಟು ಏಕಾಗ್ರತೆ ಉಳ್ಳವನೋ ಶಕ್ತಿ ಉಳ್ಳವನೋ ಅಲ್ಲ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಇರಲಾರದೆ ಮೊನ್ನೆಯಷ್ಟೇ ಬಂದಿದ್ದಾನೆ.
ಬಹುಶಃ ನಿನಗೆ ಮುಖ ತೋರಿಸಲು ಆಗಲಿಲ್ಲವೇನೋ? ಈ ಮಂಗಳಕರವಾದ ಕಾರ್ಯದಲ್ಲಿ ಸುಮ್ಮನೆ ಅವನ ಮಾತೇಕೆ? ನಾವಿಂದು ಬರುತ್ತೇವಮ್ಮ. ಸತ್ಯವತಿ, ಜಮದಗ್ನಿ ಮರಳಿ ಬಂದರೂ ನನಗೇಕೆ ಸಿಗಲಿಲ್ಲ? ಅವನ ಕಲಿಕೆ ಏಕೆ ನಡೆಯಲಿಲ್ಲ? ಇಂದು ಇಲ್ಲಿಗೆ ಅವನು ಬರಲಿಲ್ಲ. ಉಧೋ 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 ರೇಣುಕಾ ಎಲ್ಲಮ್ಮ, ಶ್ರೀ ರೇಣುಕಾ ಎಲ್ಲಮ್ಮ. ಕರ್ಕೊಂಡು ಬನ್ನಿ. ಬುದ್ಧಿಗಳೇ ಶರಣು. ಶಿವು, ಯಾಕ ತಾಯಿನ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ನೋಡಿ ಬುದ್ಧಿ, ಇವಳು ಅಹಂಕಾರನ. ಇವಳ ಗಂಡ ಸತ್ತೋಗಿದ್ದಾನೆ. ಶಾಸ್ತ್ರದ ಪ್ರಕಾರ ಇವಳು ತಲೆ ಬೋಳ್ಸ್ಬೇಕು. ಅದಕ್ಕೆ ಇವಳು ಒಪ್ಕೋತಾನೆ ಇಲ್ಲ. ಪಾಪ ಹೆಣ್ಣೆನ್ಸು, ಗಂಡ ಸತ್ತವಳು. 4 ದಿನ ದುಃಖ ಇರುತ್ತೆ ಅಂತ ನಾವು ಸುಮ್ಮನೆ ಇದ್ವಿ. ಈಗ ನೋಡಿದ್ರೆ ತಲೆ ಬೋಳಿಸ್ಕೊಳ್ತಿಲ್ಲ ಅಂತ ಇದ್ದಾಳೆ. ಅದಕ್ಕೆ ನಮ್ಮ ಕಾಡ ದೇವತೆ ಗುಡಿ ಮುಂದೆ ತಲೆ ಬೋಳ್ಸೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಸಿಕ್ಕಿದ್ದು ಒಳ್ಳೇದಾಯ್ತು ಬುದ್ಧಿ. ಇವಳಿಗೆ ಒಂಚೂರು ಬೈದು ಬುದ್ಧಿ ಹೇಳಿ. ಶಿವ, ಎಂಥ ಅನ್ಯಾಯ! ನೀವು ಎಂಥ ನೀಚ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ? ಏನ್ ಬುದ್ಧಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ಇವಳಿಗೆ ಬುದ್ಧಿ ಹೇಳಿ ಏನಾದರೂ ತಿದ್ದುತ್ತೀರಾ ಅಂದ್ರೆ ನೀವೇ ಹೀಗೆ ಹೇಳ್ತಾ ಇದ್ದೀರಾ? ನೀವು ಮಾಡ್ತಾ ಇರೋ ಕೃತ್ಯಕ್ಕೆ ಇನ್ನೇನು ಹೇಳಕ್ಕಾಗತ್ತೆ? ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಮೊದಲು ಆ ತಾಯಿನ ಹೋಗೋದಕ್ಕೆ ಬಿಡಿ. ಮಗಳೇ, ಏನ್ ಹೇಳ್ತಿದ್ಯಾ ನೀನು? ಅಮ್ಮ ಆಗಿ ಮತ್ತೆ ಮತ್ತೆ ಅದನ್ನೇ ಕೇಳೋದಕ್ಕೆ ನಿನಗೆ ನೋವಾಗ್ಬೋದು. ಅದನ್ನೇ ಹೇಳೋದಕ್ಕೆ ನನಗೂ ಸಂಕಟ ಆಗುತ್ತೆ. ಏನ್ ಮಾಡೋದು? ನೋಡು, ವಿಪರೀತದ ನಿರ್ಧಾರ ತಗೋಬೇಡ. ಅಮ್ಮನಾಗಿ ನಿನ್ನನ್ನು ಕಾಪಾಡೋದಕ್ಕೆ ಯಾವಾಗಲೂ ನಾನು ತಯಾರಿದ್ದೀನಿ. ನಿನ್ನ ರಕ್ಷಣೆಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನ್ ಬೇಕಿದ್ರು ಮಾಡ್ತೀಯ ಅಲ್ವಾ? ಹಾಗಿದ್ರೆ ನೀನ್ ಯಾಕೆ ನನಗೋಸ್ಕರ ಸಾಯ್ಬಾರ್ದು? ನೀನೇ ಸತ್ಯನ ಸುಮುಖಿಗೋ ಅಥವಾ ಇನ್ಯಾರಿಗೋ ಹೇಳಲ್ಲ ಅಂತ ನಾನು ಹೇಗೆ ನಂಬಲಿ? ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ಒಂದು ವೇಳೆ ಆ ಸುಮುಖಿಗೆ ಗೊತ್ತಾದ್ರೆ ನನಗೂ ತೊಂದರೆನೇ ಅಲ್ವಾ? ಇಷ್ಟೆಲ್ಲ ಸಾಧನೆ ಮಾಡಿ ಏನು ಪ್ರಯೋಜನ ಆದಂಗಾಯ್ತು? ಇಷ್ಟು ದಿನ ಆ ಸಿದ್ಧಲಿಂಗನ ಕೈಯಲ್ಲಿ ಸೋತಿದ್ದೀನಿ. ಇನ್ಮುಂದೆ ಗೆಲ್ಲೋ ಸಮಯ, ಅಪರಾಜಿತ ಗ್ರಂಥ ಪಡ್ಕೊಳ್ಳೋ ಸಮಯ. ಕೊನೆ ಹಂತಕ್ಕೆ ಬಂದು ನಾನು ಸೋಲಕ್ಕೆ ತಯಾರಿಲ್ಲ. ಅಮ್ಮ, ಭಯ ಆಗ್ತಿದ್ಯಾ? ಅಪರಾಜಿತ ಗ್ರಂಥ ಸಿಕ್ಕಿದ್ಮೇಲೆ ನಿನ್ನನ್ನು ಮತ್ತೆ ಬದುಕಿಸ್ತೀನಿ. ಅಪ್ಪಯ್ಯನ್ನ ಬದುಕಿಸ್ಬೇಕು ಅಂತ ನಿನಗೆ ಆಸೆ ಇತ್ತಲ್ವಾ? ನಾನು ಅಪರಾಜಿತ ಗ್ರಂಥ ಪಡ್ಕೊಳ್ಳೋದನ್ನ ನೀವಿಬ್ರು ನೋಡಬೇಕು ಅನ್ನೋದು ನನಗೂ ಆಸೆ ಇದೆ. ನನಗೋಸ್ಕರ ಇದನ್ನ ಮಾಡಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಬೇಡ ಬೇಡ, ನಾನು ನಿನ್ನನ್ನು ಹೆತ್ತು ಸಾಕಿರೋ ತಾಯಿ, ನನ್ನನ್ನೇ ಕೊಲ್ಲೋಕೆ ನೋಡ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಬ್ರಹ್ಮಾಂಡನ ಆಳ್ಬೇಕು ಅಂತಿರೋರು ಸಂಸಾರ ಅಪ್ಪ ಅಮ್ಮ ಅಂತ ಕೂರಲ್ಲ. ಇಷ್ಟಕ್ಕೂ ನೀವೇನು ಸಾಯಲ್ಲ. ಸದ್ಯಕ್ಕೆ ಸ್ವಲ್ಪ ದಿನ ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಬೇಡ 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 ದುರ್ಮುಖಿ, ಬೇಡ ಬೇಡ.
ದೇವರ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ನಿನ್ನ ಕಾಪಾಡ್ಲಪ್ಪ. ಇವತ್ತಿನ ಕಾಲದಲ್ಲಿ ಹಿರಿಯರ ಕಾಲಿಗೆ ಬೀಳೋದೇ ಅದೃಷ್ಟ. ಅಂದಾಜಿ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಓಹ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 100 ವರ್ಷ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ಸಂಸಾರ ಮಾಡಪ್ಪ. ಜಾನ್ಕಮ್ಮ, ಅವ್ನಿಗಿನ್ನೂ ಮದುವೆ ಆಗಿಲ್ಲ. ಅಯ್ಯ, ಆಗ್ತಾನೆ ಬಿಡೆ. ಏನ್ ಹುಡುಗ ಕಡಿಮೆ ಇದ್ದಾನ? ಹೀರೋ ಹೀರೋ ರಾಜ್ಕುಮಾರ ಇದ್ದಾಗಿದ್ದಾನೆ. ಹುಡುಗಿಯರು ಕ್ಯೂ ನಿಲ್ತಾರೆ ಅಲ್ವೇನಪ್ಪ? ಈಗಲೇ ಇವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ. ಇದೆಲ್ಲ ಹೇಳಿ ಅಷ್ಟಕ್ಕತ್ತ. ಅಕ್ಕ, ಇದ್ಯಾರು? ಭಾವನ? ಏಯ್, ಏನೋ ಭಾವ ಅಂತಲ್ಲ ಅನ್ಕೊಂಡು. ನೀವು ನಮ್ಮ ಅಕ್ಕ ಆದ್ರೆ ಅವ್ರು ನಮ್ಮ ಭಾವ ತಾನೇ. ಏಯ್, ಮೆಲ್ಸು ಸಾಕು. ಭಾವ ಅಂದ್ರೆ ಗೊತ್ತಾ ನಿಮ್ಗೆ? ಗೊತ್ತು, ಅಕ್ಕನ ಗಂಡ. ಅಕ್ಕ, ಭಾವನ ಏನಂತ ಕರಿತ್ಯಾ? ನೀ ಅಂತ ಕರಿತ್ಯಾ? ತುಂಬಾ ಒಳ್ಳೆ ಕ್ವಶನ್ ಕಣ. ನಿನಗೊಂದು ಸ್ಪೆಷಲ್ ಗಿಫ್ಟ್ ಇದೆ. ಒಂದೇ ಒಂದ್ಸಲ ರೀ ಅಂತ ಕರಿಯಕ್ಕ. ಅಭಿ ಪ್ರಶಾಂತ, ನೀವಿಬ್ರಿಗೂ ತಲೆ ಹೊಡಿತೀನಿ. ರೀ ಅಂತ ಕರಿಕೆ ಅವನಿಲ್ಲ. ಅವಳು ನನ್ನ ಫ್ರೆಂಡು. ನೋಡಿ, ನೀವು ಚಿಕ್ಕ ಮಕ್ಳು ತರ ಇರ್ಬೇಕು, ಹಾಗೆಲ್ಲ ಮಾತಾಡ್ಬಾರ್ದು. ಮತ್ತೆ ಇವ್ರನ್ನ ಏನಂತ ಕರೆಯೋದು? ಭಾವ ಅಂತ ಕರೆದು ಚೆನ್ನಾಗಿರುತ್ತೆ. ಮಕ್ಕಳ, ನಿನಗೆ ಹೆಂಗಿಷ್ಟ ನಂಗೆ ಕರೀರ? ಅಯ್ಯೋ, ಅದಕ್ಕೆ ಹೀಗೆ ನುಡಿತಿದೀಯ ನೀನು? ಅವರು ಕರೆದ್ರಲ್ಲ, ಸ್ವಲ್ಪ ನಾಚಿಕೆ. ಮಕ್ಕ ಬಂದ್ರೆ ಗಿಫ್ಟ್ ಒಂದು ನೀರ ತಗೊಂಡು ಆಡಬೇಕು. ವೇದ, ಮಕ್ಕಳ ಮುಖದಲ್ಲಿ ಈ ನಗು ನೋಡಿ ನಾನು ಎಷ್ಟೋ ದಿವಸ ಆಗಿತ್ತು ಕಣೆ. ವಾರ್ಡನ್ ಲಕ್ಷ್ಮಿ ಹೋದಾಗ ನಿಂದನು ಒಂಥರ ಕಳೆನೇ ಹೊರಟೋದಂಗೆ ಆಗ್ಬಿಟ್ಟಿತ್ತು ಕಣೆ. ಜಾನಕಮ್ಮ, ಲಕ್ಷ್ಮಿ ಅಮ್ಮ ಆದಷ್ಟು ಬೇಗ ವಾಪಸ್ ಬರ್ತೀಯಾರ. ಹೌದಾ? ಹೌದು. ಈ ಸಿಹಿ ಸುದ್ದಿನ ಹೇಳೋದಕ್ಕೆ ನಾ ಇಲ್ಲಿವರೆಗೆ ಬಂದಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ನನ್ನ ಬಂಗಾರ. ನಿನ್ನೊಂದಿಗೆ ಜೀವನ. ನಮ್ ಪುರು ಅಂತೂ ತಾಳಿ ಕಟ್ಟಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ. ಅವನಿಗೆ ನಿಶಿ ಅಂದ್ರೆ ತುಂಬಾ ಇಷ್ಟಪಡ್ತಾನೆ. ನಿಶಿನ ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನ ಪುರು ತುಂಬಾ ಪುಣ್ಯ ಮಾಡಿದ್ದಾನೆ. ಹಿ ಈಸ್ ವೆರಿ ಲಕ್ಕಿ. ಆದ್ರೆ ನಾನೇ ಅನ್ಲಕ್ಕಿ. ವಿಕ್ಕಿ, ಏನ್ ಹೇಳ್ದೆ? ಏನೂ ಇಲ್ಲ. ಇದ್ರೆ ಶ್ರಾವಣಿ ಅವ್ರ ಥರ ಇರಬೇಕು. ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಎಲ್ಲಾನು ಮರೆತು ಎಲ್ಲಾರನ್ನೂ ಫರ್ಗಿವ್ ಮಾಡಿ ಮೂವ್ ಆಗ್ತಾರೆ. ಅವ್ರಿಗೇನಾದ್ರು ಟಾರ್ಚರ್ ಕೊಟ್ರೆ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಒಂಥರ ಡೇರ್ ಕ್ಯಾರೆಕ್ಟರ್. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ಅದಂತೂ ಹೌದು. ಆದ್ರೆ ಅದರಿಂದ ಒಂದ್ಸಲ ಒಳ್ಳೇದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಅದೇ ಹೇಳ್ದೆ ಕೆಟ್ಟದಾಗತ್ತೆ ಅಂತ? ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ಸುಜಾತ, ಸ್ವೀಟ್ ತಗೋಬಮ್ಮ.
ಹೇಗಿದೆ ಸ್ವೀಟು? ತುಂಬ ಚೆನ್ನಾಗಿದೆ. ಅಮ್ಮ, ನಾನು ಹೋಗಿ ನೋಡ್ತೀನಿ, ನೀವು ಕೂತ್ಕೊಳ್ಳಿ. ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಓ ಹೌದಾ? ಹಾಗಾದ್ರೆ ಇನ್ನೊಂದು ಸ್ವಲ್ಪ ತರ್ತೀನಿ. ಅಮ್ಮ ಬೇಡ. ಅಯ್ಯೋ ಇರಮ್ಮ ತರ್ತೀನಿ.